ಮೊದಲನೇದಾಗಿ ಈ ಹೇಳುವ ದೆವ್ವ ಮತ್ತು ಭೂತದ ವಿರುದ್ಧ ಹೋರಾಡ್ತಾ ಇರುವಂಥ ಕರ್ನಾಟಕದ ಎರಡೂ ನಮ್ಮ ಸಿದ್ಧಾಂತದ ಸೇನಾನಿಗಳಿಗೆ ಈ ವೇದಿಕೆಯ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದು, ನೀವೇ ಹೇಳ್ತೀರ, ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಕಳೆದ ಒಂದು 50 ವರ್ಷದಿಂದ RSSನ ವಿರುದ್ಧ ಹೋರಾಟ ಕಟ್ತಾನೇ ಇದ್ದಾರೆ, ಇನ್ನೂ ಕಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಯುವ ನಾಯಕರಾಗಿರುವಂಥ ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ಇವತ್ತಿನ ಈ ಹೋರಾಟದಲ್ಲಿ ತೊಡ್ಕೊಂಡಿದ್ದಾರೆ ತುಂಬ ದಿವಸದಿಂದ. ಅವರಿಬ್ಬರಿಗೂ ಸಹಿತ ನಾನು ನಮ್ಮ ಬಹುಜನ ಸಮಾಜ ಮತ್ತು ಅಹಿಂದ ಸಮಾಜದಿಂದ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಅವರಿಗೆ ಸಲ್ಲಿಸ್ತೇವೆ, ಎಲ್ಲ ರೀತಿಯ ಬೆಂಬಲವನ್ನು ಸಲ್ಲಿಸ್ತೇವೆ. ಯಾಕೆ ಈ ಬೆಂಬಲ ಅವ್ರಿಗೆ ಬೇಕಾಗತ್ತೆ ಅಂತ ಅಂದರೆ, RSS ಅಂತ ಒಂದು ಭೂತ ಮತ್ತು ದೆವ್ವದ ವಿರುದ್ಧ ಹೋರಾಡೋದು ಇದೇನು ಸುಲಭದ ಮಾತಲ್ಲ. ತುಂಬ ಗಟ್ಟಿತನ ಬೇಕು, ತುಂಬ ಒಳಗಡೆ ತಿಳುವಳಿಕೆಗಳು ಬೇಕು, ವ್ಯಕ್ತಿತ್ವದಲ್ಲಿ ಒಂದು ಗಟ್ಟಿತನ ಬೇಕು. ಆ ಗಟ್ಟಿತನವನ್ನು ಈ ಎರಡೂ ಜನ ನಾಯಕರುಗಳು ತೋರಿಸ್ತಾ ಇರೋ ಕಾರಣಕ್ಕೋಸ್ಕರ, ಮತ್ತು ಅವರಿಬ್ಬರಲ್ಲೂ ಸಹಿತ ಒಂದು ಸಾಮಾಜಿಕ ನ್ಯಾಯ ಮತ್ತು ನಮ್ಮ ಅಹಿಂದ ಸಮುದಾಯಗಳ ಪರವಾದಂಥ ಒಂದು ಗಟ್ಟಿ ಭಾವನೆಗಳಿರೋ ಕಾರಣಕ್ಕೋಸ್ಕರ ನಾವು ಅವರ ಪರವಾಗಿದ್ದೇವೆ. ಯಾಕೆ ನಮಗೆ RSS ವಿರುದ್ಧ ನಾವು ಇದ್ದೇವೆ ಅಂತ ಅಂದರೆ, ಯಾವಾಗ ನಮ್ಮ ಬಹುಜನ ಸಮಾಜದ ಹಕ್ಕುಗಳ ಹೋರಾಟದಲ್ಲಿರ್ತೇವೆ, ಯಾವಾಗ ನಾವು ಮೀಸಲಾತಿಯ ವಿಚಾರದಲ್ಲಿ ನಾವು ಧ್ವನಿ ಎತ್ತೇವೆ, ನಮ್ಮ ಜೀವನದ ವಿಚಾರದ ಹೋರಾಟದಲ್ಲಿರ್ತೇವೆ, ಆವಾಗ RSS ಬಂದು ನಮ್ಮನ್ನೆಲ್ಲರನ್ನೂ ಸಹಿತ ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ಟಿ ಕೋಮುವಾದವನ್ನು ಪ್ರಚಲಿಸುವಂಥ ಕೆಲಸವನ್ನು ಮಾಡುತ್ತೆ. ಜೊತೆಗೆ ನಮ್ಮ ಯುವಜನರನ್ನೇ, ನಮ್ಮಲ್ಲೇ ಹುಟ್ಟಿರುವಂಥ ಸ್ವಾಮಿ, ನಿಮ್ಮ ಸಮಯದಲ್ಲಿ ನಾನು ಮಾತಾಡಲಿಲ್ಲ. ಲೆಟ್ಸ್ ಬಿ ಅ ಡೆಕೋರಮ್ ಮ್ಯಾನೇಜ್ ಮಾಡೋದ್ರೆ ಮಾಡೋಣ, ಇಲ್ಲ ಅಂತಂದ್ರೆ ಎಲ್ಲಾ ರೀತಿಯ ಭಾಷೆ ಧ್ವನಿಗಳು ನನಗೂ ಬರುತ್ತೆ. RSS ವಿರುದ್ಧ ಪ್ರತಿ ಬಾರಿ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಮಾತಾಡ್ತಾರೆ ಅಂತ. ಪ್ರಿಯಾಂಕಾ ಖರ್ಗೆ ಅವರು ಮಾತಾಡೋ ನಿಮಿಷ ಇತ್ತು, ಪೂರ್ತಿ ಕೇಳಿದೆ. ಮತ್ತು ನನಗೆ ಆ ಕಾರ್ಯಕ್ರಮಕ್ಕೆ ನನಗೂ ಇನ್ವೈಟ್ ಇತ್ತು, ಹೋಗ್ಲಿಕ್ಕಾಗಲಿಲ್ಲ. ಓಕೆ, ಅದು ನಮ್ಮ ಆ ವೇದಿಕೆ ಏನು ಅಂತಂದರೆ, ನಮ್ಮ ಸ್ನೇಹಿತರಾಗಿರುವಂಥ ಇರ್ಷಾದ್ ಉಪ್ಪಿನಂಗಡಿ ಅಂತ ಅಂದ್ಬಿಟ್ಟು ಒಬ್ಬ ಪತ್ರಕರ್ತಿದ್ದಾರೆ. ಅವರು ಒಂದು ಪುಸ್ತಕನ ಬರೆದಿದ್ದಾರೆ, ಕರಾವಳಿಯ ಕಣ್ಣೀರು ಅಂತ. ಆ ಕರಾವಳಿಯ ಕಣ್ಣೀರಿನ ವಿಚಾರವಾಗಿ ಮಾತನಾಡ್ತಾ ಅವರು ಇದೆಲ್ಲ ತುಂಬ ವಿಚಾರಗಳನ್ನ ಮಾತಾಡಿದ್ದಾರೆ RSS ಬಗ್ಗೆ. ನಾನು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕರಾವಳಿಯ ಕಣ್ಣೀರು ಏನು ಅಂತ ನೀವು ಸ್ವಲ್ಪ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೇನೆ. ಕರಾವಳಿಯ ಕಣ್ಣೀರು ಅಂತಂದರೆ, ಈ RSSಗರ ಮತ್ತು ಸಂಘ ಪರಿವಾರದ ಕಳೆದ 1-2-3 ದಶಕದ ಈ ಏನು ಕೋಮುವಾದದ ಆರೋಪಗಳಿಂದ ತುಂಬ ಜನ ಅವರ ವಿಧವೆಯರಾಗಿದ್ದಾರಲ್ಲಿ. ಅದರ ಪುಸ್ತಕದ ತುಂಬ ಜನ ವಿಧವೆಯರಾಗಿದ್ದಾರೆ, ಎಷ್ಟೋ ಜನ ಮಕ್ಕಳುಗಳನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಅಣ್ಣನನ್ನು ಕಳ್ಕೊಂಡಿದ್ದಾರೆ. ಈ ರೀತಿಯಾಗಿ ಆ ಕುಟುಂಬಗಳ ಕಣ್ಣೀರಿನ ಒಂದು ಅಂತಃಕರಣದ ಕಥೆಯನ್ನು ನಮ್ಮ ಇರ್ಷಾದ್ ಉಪ್ಪಿನಂಗಡಿ ಅವರು ಬರೆದಿದ್ದಾರೆ. ಅದನ್ನು ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಿದ್ದೇನೆ. ನಾನು ಸಹಿತ ಒಂದು ಕರಾವಳಿಗನೇ, ನಾವು ಮೂಲತವಾಗಿ ಸಿರ್ಸಿ ಮತ್ತು ಉತ್ತರ ಕನ್ನಡದ ಭಾಗದವರು, ನಮ್ಮ ಸ್ನೇಹಿತರು ಅಲ್ಲಿಯವರೇ ಅಂತಂದರು. ನಾವು ಸಹಿತ ಈ ಕೋಮುವಾದವನ್ನು ತುಂಬ ಹತ್ತಿರದಿಂದ ನೋಡಿದ್ದೇವೆ. ಎಷ್ಟೋ ಜನ ನಮ್ಮದೇ ಸಮುದಾಯದ, ಈ OBC SC ST ಸಮುದಾಯದ, ನಮ್ಮದೇ ಈ ಹಿಂದುಳಿದ ವರ್ಗದ ಜನರುಗಳು ಎಷ್ಟೋ ಜನ ಕೊಲೆಗೀಡಾಗಿದ್ದಾರೆ. ಪಾಪ ಬೈ ದ ಟೈಮ್ ಅವರು ರಿಯಲೈಸ್ ಆಗಿ ಹೊರಗಡೆ ಬರೋ ಸಮಯದಲ್ಲಿ ಅವರ ಜೀವನೂ ಹೋಗಿತ್ತು. ಇಂಥದ್ದೆಷ್ಟೋ ಘಟನೆಗಳ ಉದಾಹರಣೆ ಈ ಕರಾವಳಿ ಕಣ್ಣೀರಿನಲ್ಲಿ ಅವರು ದಾಖಲಿಸಿದ್ದಾರೆ. ಆ ಪುಸ್ತಕದ ಬಿಡುಗಡೆ ಸಮಯದಲ್ಲಿ ಇವರು ಮಾತನಾಡಿರೋದು ಏನು ಮಾತಾಡಿದ್ರು ಅಂತಂದರೆ, ನೋಡಿ, ಇದೊಂದು ರೋಗ, ಇದೊಂದು ರೋಗಿ, ಅದೇನು ಹೇಳ್ತಾರಲ್ಲ, ರೋಗಿ ಬಗ್ಗೆ ಅಲ್ಲ ರೋಗದ ಬಗ್ಗೆ ಮಾತಾಡಬೇಕು ಅಂತ. ಅದೇ ಕಾಂಟೆಕ್ಸ್ಟಲ್ಲಿ ಬಿ ಜೆ ಪಿ ಅದೊಂದು ನೆರಳು, ಅದರ ಹಿಂದಿರುವ ದೆವ್ವದ ಬಗ್ಗೆ ವಿಚಾರ ಮಾಡಿ. ಯಾಕಂತಂದರೆ RSS ಇಸ್ ಅ ಐಡಿಯಾಲಜಿಕಲ್ ಫಾದರ್ ಫಾರ್ BJP. ಸೊ ಆ ಕಾರಣಕ್ಕೋಸ್ಕರ ನೀವು BJP ಜೊತೆ ಹೊಡೆದಾಡೋದ್ರಿಂದ ಅಲ್ಲೇನೂ ಸಿಗಲ್ಲ, ಅದು ನೆರಳು. ಅದ್ರ ಹಿಂದಿರುವಂಥ ಭೂತವನ್ನು ನೀವು ಆಯ್ಕೆ ಮಾಡಿ ಅದರ ವಿರುದ್ಧ ಹೋರಾಡಬೇಕು ಹೇಳೋ ನಿಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ. ಮತ್ತು RSS ಇರುತ್ತೆ, ಅದರ ಫಂಡ್ ಮ್ಯಾನೇಜ್ಮೆಂಟ್ ಎಲ್ಲಿಂದ ಬರುತ್ತೆ, ಅದಕ್ಕೆ ಬರೋ ಹಣ ಎಲ್ಲಿಂದ ಬರುತ್ತೆ. ಒಂದು 2500 ಸಂಸ್ಥೆಗಳನ್ನು ಇಡೀ ಜಗತ್ತಿನಾದ್ಯಂತ ಅದು ನೆಟ್ವರ್ಕಲ್ಲಿ ಇಟ್ಕೊಂಡಿದೆ. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದಾರೆ ಹೇಳೋ ತುಂಬ ದಾಖಲೆಗಳನ್ನು ಸಹಿತ ಅವರಲ್ಲಿದೆ. ಮತ್ತು ಅದರ ರೀತಿಯಲ್ಲಿ ಅವರಿಗೂ ಸಹಿತ ತುಂಬ ಆದಂಥ ಅಧ್ಯಯನವೂ ಇದೆ. ಮತ್ತು ಅತಿ ಹೆಚ್ಚು ಮತ್ತೊಂದು ಏನು ಮಾತಾಡಿದ್ದಾರೆ ಅಂತ ಅಂದರೆ, ಈ ನಮ್ಮ ಸಮುದಾಯಗಳ ಯುವಕರನ್ನು ಅತಿ ಹೆಚ್ಚು ಕೋಮುವಾದಕ್ಕೆ ಕೋಮು ದಳ್ಳೂರಿಗೆ ತಳ್ಳಿ ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಕೆಲಸವನ್ನು RSS ಮಾಡ್ತಾ ಇದೆ ಹೇಳೋ ಬಗ್ಗೆ ಯಾವಾಗಲೂ ನಿಜ ಅಂತ ಹೇಳೋದು ನಾನು ಸಹಿತ ದೃಢೀಕರಿಸ್ತೇನೆ. ಯಾಕೆಂದರೆ ನಾನು ಒಬ್ಬ ಕರಾವಳಿಗನಾಗಿ ನಾನು ಸಹಿತ
ನೋಡಿದ್ದೇವೆ ಮತ್ತು ಅವರ ಸಂಕಷ್ಟಗಳನ್ನು ಸಹಿತ ನೋಡಿದ್ದೇವೆ. ಇಂಥ ಒಂದು ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಹೋಗ್ತಾ ಇಲ್ಲ ಹೇಳೋ ನಿಟ್ಟನ್ನು ಮಾತಾಡಿದ್ದಾರೆ. ಅದು ಇತ್ತೀಚೆಗೆ ಕರಾವಳಿಗರಿಗೂ ಸಹಿತ ಅರ್ಥ ಆಗಿದೆ. ಕರಾವಳಿಗರೂ ಸಹಿತ ಇತ್ತೀಚೆಗೆ ಪ್ರಜ್ಞಾವಂತರಾಗಿದ್ದಾರೆ. ಆದರೆ ಧರ್ಮ, ಜಾತಿ ಮತ್ತು ದೇವರ ಹೆಸರಲ್ಲಿ ಯುವಕರುಗಳನ್ನು ಏನು ಒಂದು ರೀತಿಯಾಗಿ ಉತ್ತೇಜಿಸುತ್ತ ಧರ್ಮದ ಹೆಸರು ಕಾರಣಕ್ಕೋಸ್ಕರ ಈ ಸಂಘಟನೆಗಳಿಗೆ ಕೆಲವರನ್ನು ಹಾಕೊಂಡು ಅಲ್ಲಿ ಅಶಾಂತಿಯನ್ನು ಹುಟ್ಟಿಸುವ ಕೆಲಸವನ್ನು, ಮುಸಲ್ಮಾನರ ವಿರುದ್ಧ ನಮ್ಮನ್ನೆಲ್ಲರನ್ನು ಎತ್ತಿಕಟ್ಟುವ ಕೆಲಸವನ್ನು ಈ ಸಂಘಟನೆ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ನಮ್ಮ ಪ್ರಿಯಾಂಕಾ ಖರ್ಗೆಯವರು ರಣಕಾಳೆಯನ್ನು ಮೂಡಿದ್ದಾರೆ. ಅವರ ಪರವಾಗಿ ನಾವಿದ್ದೇವೆ. ಯಾಕೆಂದ್ರೆ ಅವರು ನಿಜವಾಗ್ಲೂ ನಮ್ಮ ಪರವಾಗಿದ್ದಾರೆ. ಹೆಚ್ಚಾಗ್ತಾ ಇದೆ ಅಂತ ಕಲಬುರಗಿಯಲ್ಲಿ ಮಾಡಬಹುದಲ್ವಾ? ಕಲಬುರಗಿಯಲ್ಲಿ ವೆರಿ ಗುಡ್. ಚರ್ಚೆ ಆಗಬೇಕಾಗಿರೋದು ಇದೆ. ಇವರು ಇದರಲ್ಲಿ 12,000 ಕೋಟಿ BJPಗರ ಕೋಟಿ ಎಲ್ಲಿಂದ ಬಂತು ಹೇಳೋದ್ರ ಬಗ್ಗೆನೂ ಚರ್ಚೆ ಆಗಬೇಕು. ಇವರು ಅನಿಲ್ ಅಂಬಾನಿ ಅವರ 47,000 ಕೋಟಿಯ ಸಾಲ ತಗೊಂಡು ಇನ್ನೂರಿಗೂ ಸಹಿತ ಐಷಾರಾಮಿಯಾಗಿ ಇದ್ದಾರಲ್ಲ, ಅದ್ರ ಬಗ್ಗೆನೂ ಚರ್ಚೆ ಆಗಬೇಕು. ಮುಖೇಶ್ ಅಂಬಾನಿಯವರ ಇವತ್ತಿನ 2014 ಅವರ ನೆಟ್ವರ್ತ್ 1,20,000 ಕೋಟಿ, ಇವತ್ತು 9.5 ಲಕ್ಷ ಕೋಟಿ ಆಯಿತು. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಅದೇ ರೀತಿಯಾಗಿ ಇವರ ಗೌತಮ್ ಅದಾನಿ ಅವರು ಕೇವಲ 18,000 ಕೋಟಿಗೆ ಬಾಳ್ತಿದ್ರು. ಇವತ್ತು ಅವ್ರ ನೆಟ್ವರ್ತ್ ಇವತ್ತು 8.5 ಲಕ್ಷ ಕೋಟಿ. ಅದ್ರ ಬಗ್ಗೆನೂ ಚರ್ಚೆ ಆಗಬೇಕು. ಇಷ್ಟವಾದ ಚರ್ಚೆ ಎಲ್ಲ ಸರ್ಕಾರಗಳ ಮೇಲೆ ಆಗಬೇಕು. BJP ಸ್ನೇಹಿತರು ಮತ್ತೊಂದು SCP TSP ಹಣದ ಬಗ್ಗೆ ಮಾತಾಡಿದ್ರು. SCP TSP ಹಣ ಅದು ಹಂಚಿಕೆ ಆಗಿದೆ. ಒಂದು ನಿಮಿಷ 8.5 ಲಕ್ಷ ಕೋಟಿ ನನ್ನ ಡೇಟಾ ಇದೆ. ಯಾರ್ದು ಗೌತಮ್ ಅಂಬಾನಿ. ನೀವು ChatGPT ಹಾಕಿ, ಬೇರೆ ಎಲ್ಲ ನೋಡಬೇಡಿ, ChatGPT ಹಾಕಿ. ನಾನು ಹೇಳ್ತಾ ಇರೋದು, ನೀವು ಈ ಡಿಬೇಟ್ ಒಳ್ಳೇದು ಅಂತ ಹೇಳ್ತಾ ಇದ್ದೇನೆ. ವಿ ಹ್ಯಾವ್ ಟು ಕನ್ಫೈನ್ ಟು ದಿಸ್ ಡೆವಲಪ್ಮೆಂಟ್ ಮತ್ತು ಈ ರೀತಿಯ ಅನ್ಯಾಯ ಮತ್ತು ಈ ರೀತಿಯ ಏನಂತಾರೆ ಕ್ರೌನಿ ಕ್ಯಾಪಿಟಲಿಸಂ ಬಗ್ಗೆ ಆಡಬೇಕು. ನಾವೇನು ಮಾಡ್ತಾ ಇದ್ದೇವೆ ಇದು ಕಳೆದ ನಾನು ಈ ನಮ್ಮ ಮಾಧ್ಯಮಗಳದು ಮತ್ತು ನಮ್ಮ ಸೋಷಿಯಲ್ ಮಾಧ್ಯಮ ಇವರೆಲ್ಲರ ಮೇಲೆ ನನ್ನ ತಕರಾರು ಏನಂತಂದ್ರೆ, ಇಂಥ ಚರ್ಚೆಗಳೇ ಆಗಬೇಕು. ಸಮುದಾಯಗಳ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗಬೇಕು. ಮೊನ್ನೆ ಚರ್ಚೆ ಬಗ್ಗೆ ಬಂದಿದ್ದೆ ನಾನಿಲ್ಲಿ. ಅಂಥ ಚರ್ಚೆಗಳಾಗಬೇಕು. ನಮ್ಮ ರಿಯಲ್ ಇಶ್ಯೂಗಳ ಬಗ್ಗೆ ಚರ್ಚೆ ಆದಾಗ ಅದಕ್ಕೆ ಬೇಡವೋ ಬೇಕೋ ಅದಕ್ಕೊಂದು ಅದಕ್ಕೊಂದು ಪರಿಣಾಮಗಳು ಬರ್ತವೆ, ಅದಕ್ಕೊಂದು ಏನಂತಾರೆ ರಿಸಲ್ಟ್ಗಳು ಬರ್ತವೆ. ಅರ್ಥ ಆಯ್ತಾ? ಕೇವಲ ಓಕೆ ಕಾಂಗ್ರೆಸ್ನ ಕಾಂಗ್ರೆಸ್ ಇವ್ರಿಗೆ ಏನೇನು ಕೇಳಿದ್ದಾರೆ ಅವೆಲ್ಲವೂ ಸಹಿತ ವ್ಯಾಲಿಡ್ ಪಾಯಿಂಟ್ಗಳೇ. ಕಲಬುರಗಿ ಯಾಕೆ ಡೆವಲಪ್ಮೆಂಟ್ ಆಗಲಿಲ್ಲ, ಅಥವಾ ಕರಾವಳಿಯಲ್ಲಿ ಕೋದದಿಂದ ಯಾಕೆ ಇದಾಗಲಿಲ್ಲ, ಏನೋ ಡೆವಲಪ್ಮೆಂಟ್ ಆಗಲಿಲ್ಲ, ಅಥವಾ ಬ್ಯಾಂಗ್ಳೂರಿನ ಮೂಲ ಅಭಿವೃದ್ಧಿ ಬಗ್ಗೆ ಇವುಗಳು ಪಾಯಿಂಟ್ ಆಗಲೇಬೇಕು. ಆದರೆ ಇನ್ ಕೇಸ್ ನೀವೇನಾದರೂ RSS, ಕೋಮುವಾದ, BJP ಇವೆಲ್ಲ ಬಿಟ್ಟು ಕೇವಲ ನೀವು ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾ ಐ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಯಾಕೆಂತಂದರೆ ಇವೇ ಜನಸಾಮಾನ್ಯರಿಗೆ ನಿಜವಾಗ್ಲೂ ಸಹಿತ ಏನಾದರೂ ರಿಸಲ್ಟ್ ಕೊಡೋದು ಮತ್ತು ಅವ್ರಿಗೆ ಏನಾದರೂ ಒಂದು ಸಮಥಿಂಗ್ ದೆಲ್ ಗೆಟ್ ಔಟ್ ಆಫ್ ಇಟ್. ಮತ್ತು ನಿಮಗೆ ಮತ್ತು ಈ PM ಕೇರ್ ಫಂಡು ಅದ್ರ ಬಗ್ಗೆ ಎಲ್ಲ BJPಗರು ಯಾವಾಗಾದರೂ ಮಾತಾಡಬೇಕು. ಅಲ್ಲಿ ಹೇಗೆ ಹೋಯ್ತು, ಏನು ಮಿಸ್ಯೂಸ್ ಆಯಿತು ಅಂತ ಅಂದ್ಬಿಟ್ಟು ಹೇಳಬೇಕು. ರಫೇಲ್ ಡೀಲಲ್ಲಿ ಎಷ್ಟು ದುಡ್ಡು ಹೊಡೆದ್ರು ಅಂತಲೂ ಸಹಿತ ಹೇಳಬೇಕಾಗತ್ತೆ. ಪ್ರಶ್ನೆ ಮತ್ತೆ 12 ವರ್ಷದಲ್ಲಿ 12 ವರ್ಷದಲ್ಲಿ ಈ ರೀತಿಯಾಗಿ ಮಾಧ್ಯಮ, ಸೋಷಿಯಲ್ ಮಾಧ್ಯಮ ಎಲ್ಲ ಬೆಂಬಲಿಗರಿದ್ದೂ ಸಹಿತ ಅವ್ರ ಮೇಲೆ ಪ್ರಶ್ನೆ ಇನ್ನೂವರೆಗೂ ಬರ್ತಾ ಇಲ್ಲ ಸರಿಯಾಗಿ. ಯಾಕಂದ್ರೆ ಎಷ್ಟೇ ಪ್ರಶ್ನೆಗಳು ಸಹಿತ ಮಾಧ್ಯಮಗಳು ಎತ್ತಾ ಇಲ್ಲ. ಇವತ್ತಲ್ಲ ನಾಳೆ ಅದು ಎತ್ತದ ಪ್ರಜೆಗಳು ಎತ್ತಾರೆ. ಯಾಕೆಂತಂದ್ರೆ ಇವತ್ತು ಗೊತ್ತಾಗ್ತಾ ಇದೆ. ಎಸ್ ಅಬ್ಸಲ್ಯೂಟ್ಲಿ ಯಾವ ಪಾರ್ಟಿ ಟಾಪಿಕ್ಗೆ ಬರೋದು. ಆದ್ರೆ ಕಲಬುರಗಿ ಅಂದ್ರೆ ಅವ್ರದೇ ಕ್ಷೇತ್ರ, ಏನು ಪ್ರಿಯಾಂಕ್ ಖರ್ಗೆ ಅವ್ರದೇ ಒಂದು ಕ್ಷೇತ್ರವಾಗಿದೆ. ಪ್ರಶ್ನೆ ಅದೇ ರೀತಿಯಾಗಿ ಕಲಬುರಗಿ, ದಾವಣಗೆರೆ, ಅದೇ ರೀತಿಯಾಗಿ ಮಂಗಳೂರು, ಉತ್ತರ ಕನ್ನಡ, ಇದೇ ರೀತಿಯಾಗಿ ಬೆಂಗಳೂರು, ರಾಮನಗರ ಅಥವಾ ಮಂಡ್ಯ, ಮೈಸೂರು, ಈ ರೀತಿಯಾಗಿ ಪ್ರತಿ ಜಿಲ್ಲೆಗಳ ಬಗ್ಗೆ ಚರ್ಚೆ ಆಗಲಿ, ನೋ ಪ್ರಾಬ್ಲಮ್. RSS ಬಗ್ಗೆ ನಾನು ಪ್ರಶ್ನೆ ಕೇಳ್ತೀಯ, ಆ ಕಾರಣಕ್ಕೋಸ್ಕರ ಕಲಬುರಗಿಯ ಡೆವಲಪ್ಮೆಂಟ್ ಬಗ್ಗೆ ನೀವು ಮಾತಾಡೋದು ಹೇಳೋದು ತಪ್ಪು. RSS ಬಗ್ಗೆ ಮಾತಾಡೋಗಿಲ್ವಾ? RSS ಈ ದೇಶದ ಭಯೋತ್ಪಾದಕ ಕಾರಣಕ್ಕೋಸ್ಕರ 3 ಬಾರಿ ಬ್ಯಾನ್ ಆಗೋಯ್ತು. ಯಾರು ಮಾಡಿದ್ರು? ಪಟೇಲ್ರು ಯಾಕೆ ಮಾಡಿದ್ರು? ಸೊ ಅಂತ ಒಂದು ಭಯೋತ್ಪಾದಕ ಸಂಘಟನೆ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಧ್ವನಿ ಎತ್ತರ ಹೇಳೋ ಕಾರಣಕ್ಕೋಸ್ಕರ ನೀನು ನಿನ್ನ ತಂದೆಯವರ ಆಸ್ತಿಯ ಲೆಕ್ಕಾಚಾರ ಕೊಡು, ನೀನು ನಿನ್ನ ಸಂಸ್ಥೆಯ ಲೆಕ್ಕಾಚಾರ ಕೊಡು, ನೀನು ನಿನ್ನ ಜಿಲ್ಲೆಯ ಲೆಕ್ಕಾಚಾರ ಕೊಡು. ಜಿಲ್ಲೆಯ ಲೆಕ್ಕಾಚಾರಗಳನ್ನ ಸದನದಲ್ಲಿ ದಿವಸ ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡ್ಬೋದು.
ನೀನು ಪ್ರಶ್ನೆ ಮಾಡಿದೀರಾ ನಿಮ್ಮ ಇದೊಂದು ದೆವ್ವ ಏನು RSS ಹೇಳೋ ದೆವ್ವದ ಮೇಲೆ ಅಥವಾ ಭೂತದ ಮೇಲೆ ಒಂದು ಪ್ರಶ್ನೆ ಮಾಡಿದಿರಾ ಹೇಳೋ ಒಂದೇ ಒಂದು ಕಾರಣಕ್ಕೆ ಅವರಿಗೆ ನೀವು ಪರ್ಸನಲ್ ಅಟ್ಯಾಕ್ ಮಾಡ್ತೀರಾ ಅಂದ್ರೆ ನೋ. ಅವ್ರ ಜೊತೆ ಈ ಸಮುದಾಯಗಳಿದ್ದೇವೆ, ಯಾಕೆ ಅಂದ್ರೆ ಈ ಸಮುದಾಯಗಳ ಪರವಾಗಿ ಅವರು ಧ್ವನಿ ಎತ್ತಿದ್ದಾರೆ. ವೆರಿ ಗುಡ್ ಆಪರ್ಚುನಿಟಿ, ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತೇನೆ. ನೋಡಿ, ಇವತ್ತು RSS ನ ಬೆಂಬಲಿಸ್ತಾ ಇದ್ದೀರಿ ನೀವು. ಒಂದ್ ನಿಮಿಷ ನೀವು RSS ನ ಅವರಿಗೆ ನೋವಾದಾಗ ನೀವು ಅವ್ರನ್ನ ಬೆಂಬಲಿಸ್ತಾ ಇದ್ದೀರಿ. RSS ವಿರೋಧಿಸುವ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಟ್ಟಿರೋದೇ ಇವತ್ತು ದೊಡ್ಡಗೌಡರು 4%. ಒಂದು ನಿಮಿಷ, ದೊಡ್ಡಗೌಡ್ರನ್ನ ನೀವು ಅವಮಾನ ಮಾಡಬೇಡಿ, ದೊಡ್ಡಗೌಡ್ರನ್ನ ಅವಮಾನ ಮಾಡಬೇಡಿ. ಅವ್ರಿಗೆಲ್ಲರಿಗೂ ಸಹಿತ ಇಡೀ ಕರ್ನಾಟಕ ಅವ್ರನ್ನ ಗೌರವಿಸುತ್ತೆ. ಫಂಡ್ ಬರುತ್ತೆ ಅಂತ ಹೇಳ್ತೀರಾ. ಸೊ ಹಾಗಾದ್ರೆ ಇದ್ರ ಎಲ್ಲದರ ಪ್ರೂಫ್ ಗಳು ನಿಮ್ಮಿದ್ರೆ ಯಾಕೆ ಅದ್ರ ಬಗ್ಗೆ ನೀವು ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸ್ತಾ ಇಲ್ಲ? ದ ವರಿ ಇಸ್, ಇನ್ನು ನೋಡಿ RSS ಬಗ್ಗೆ ನಾವು ಇದು ತುಂಬಾ ಕ್ಯಾಶುವಲ್ ಡಿಸ್ಕಷನ್ ಆಗೋಯ್ತು. ಮೇ ಬಿ ವಿ ಹ್ಯಾವ್ ಟು ಡೂ ಅ ಡೆಡಿಕೇಟೆಡ್ ಮ್ಯಾರಥಾನ್ ಡಿಸ್ಕಷನ್ ಇದ್ರ ಬಗ್ಗೆ. ಇನ್ನೂ ಫಾರಿನ್ ಅಫೇರ್ಸ್ ಎಕ್ಸ್ಪರ್ಟ್ಸ್ಗಳು ತುಂಬಾ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಗಳನ್ನ ತಂದು ಇದ್ರ ಬಗ್ಗೆ ಮಾಡಬೇಕು. ಇಂಥ ಚರ್ಚೆಗಳು ಶುರುವಾಗಿದೆ. ವಿ ಶುಡ್ ಬಿ ಅಪ್ರಿಶಿಯೇಟ್. RSS ಯಾಕೆ ಡೇಂಜರಸ್ ಅಂತಂದ್ರೆ, RSS ನ ನಾಥರಾಮ್ ಗೋಡ್ಸೆ ಗಾಂಧಿನ ಬಂದು ಕೊಂದು ಬಿಡ್ತಾರೆ. ನಮ್ಮ ಸಂಘಟನೆಯವನೇ ಅಲ್ಲ ಅಂತ ಅಂದ್ಬಿಟ್ಟು ಮೆಂಬರೇ ಅಲ್ಲ ಅಂತ ಹೇಳ್ತಾರೆ. ಕೇಳಿ ಇದೆ. ಸಿ ದಟ್ಸ್ ವೈ ಇಟ್ಸ್ ಡೇಂಜರಸ್. ಏನ್ ಮಾಡುತ್ತೆ RSS ಒಂದು ನಿಮಿಷ RSS ಒಂದು ಅನ್ರಿಜಿಸ್ಟರ್ಡ್ ಆಗಿರೋದ್ರಿಂದ ನೋಡಿ, RSS ಒಂದು ನಿಮಿಷ RSS ಒಂದು ಅನ್ರಿಜಿಸ್ಟರ್ಡ್ ಆಗಿರೋದ್ರಿಂದ ಒಂದು ರೀತಿಯಾಗಿ ಒಂಥರ ಸೀಕ್ರೆಟ್ ಸೊಸೈಟಿ ತರ ಇದು ಕೆಲಸ ಮಾಡ್ತಾ ಇದೆ ತುಂಬಾ ವರ್ಷದಿಂದ. ಅದನ್ನ ಹಿಡಿದು ಬಿಟ್ರೆ ನಮ್ಮವನಲ್ಲ ಅನ್ನತ್ತೆ ಅದು. ಇಡೀ ದೇಶದಾದ್ಯಂತ, ಇಡೀ ಜಗತ್ತಿನಾದ್ಯಂತ ಬೇರೆ ಬೇರೆ ಸಂಘಟನೆ ಜೊತೆಗೆ ಕೋಆರ್ಡಿನೇಷನ್ ಹೊಂದಿ ಅದೊಂದು ರೀತಿಯಾಗಿ ಒಂದು ಸೀಕ್ರೆಟ್ ಸೊಸೈಟಿ ಹಿಡಿದ್ರೆ ನಾನಲ್ಲ ಅನ್ನತ್ತೆ. ಅದು ಸಮಸ್ಯೆ. ನಿಮ್ಗೆ ಯಾಕೆ ರಿಜಿಸ್ಟರ್ ಆಗಿ ನಿಮ್ಮ ಲೆಕ್ಕಾಚಾರವನ್ನು ಕೊಡಿ. ಎಲ್ಲಿಂದ ನಿಮ್ಮ ಮೆಂಬರ್ಸ್ ಎಷ್ಟಿದ್ದಾರೆ ಅವರೆಲ್ಲ ಏನು ವಸೂಲಿ ಮಾಡ್ತಾ ಇದ್ದೀರಾ ಮತ್ತೊಂದನ್ನ ಹೇಳಿ, ಲೆಕ್ಕಾಚಾರ ಕೊಡ್ರಿ. ನೀವು ಬೇರೆ ಬೇರೆ ಭಯೋತ್ಪಾದಕ ಸಂಘಟನೆಗಳು ಯಾರು ರಿಜಿಸ್ಟರ್ ಆಗಿಲ್ಲ. ಅದೇ ರೀತಿ ಆಯ್ತು ಇದೊಂದು.